ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಬಹಳಷ್ಟು ಜನ ನೀವು ಕಮೆಂಟ್ಸ್ನ ಮಾಡ್ತಿದ್ರಿ, ಸರ್ ಎನ್ ಎಚ್ ಎಮ್ದು ಪ್ರೊಸೆಸ್ ಯಾವ ಥರ ಇರುತ್ತೆ ಒಂದು ಸ್ವಲ್ಪ ತಿಳಿಸಿ, ಸಿಲೆಬಸ್ ಏನಿರುತ್ತೆ, ಅದರ ಸೆಲೆಕ್ಷನ್ಸ್ ಪ್ರೊಸೆಸ್ ಯಾವ ಥರ ಇರುತ್ತೆ, ಸ್ಯಾಲ್ರಿ ಏನಿರುತ್ತೆ, ಓಕೆನಾ, ಇನ್ನು ಯಾವ ಡಿಸ್ಟಿಕ್ ಪೆಂಡಿಂಗ್ ಇದ್ದಾವೆ, ಸೊ ಇವೆಲ್ಲ ಒಂದು ಸ್ವಲ್ಪ ನಮಗೆ ತಿಳಿಸಿ ಸರ್ ಅಂತೇಳಿ ಬಹಳಷ್ಟು ಜನ ನೀವು ನನಗೆ ಕಮೆಂಟ್ಸ್ನ ಮಾಡ್ತಾ ಬರ್ತಿದ್ರಿ. ಅದಕ್ಕಂತೇಳಿ ಈ ಒಂದು ಎನ್ ಎಚ್ ಎಮ್ ಅಂಡರಲ್ಲಿ ಯಾವ ಥರ ಪ್ರೊಸೆಸ್ ಇರುತ್ತೆ ಅಂತೇಳಿ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ. ಕೊನೆವರೆಗೂ ನೋಡಿ. ಆಮೇಲೆ ನೋಡಿದ ಆದಮೇಲೆ ಮತ್ತೆ ನಿಮಗೆ ಯಾವುದಾದ್ರದ್ದು ಜಾಬ್ ರಿಲೇಟೆಡ್ ಬಗ್ಗೆ ನಿಮಗೆ ಏನಾದ್ರು ಇನ್ಫಾರ್ಮೇಷನ್ಸ್ ಏನಾದರೂ ಬೇಕಾಗಿದ್ದರೆ ನೀವು ನನ್ನ ಕಮೆಂಟ್ಸ್ನ ಮಾಡಿ ಫ್ರೆಂಡ್ಸ್, ಓಕೆನಾ. ಓಕೆ, ನಮಗೆ ಬೇಕಾಗಿರೋದು ಯಾವುದು ಎನ್ ಎಚ್ ಎಮ್ ಅಂಡರ್ ಏನು ಕಾಲ್ ಆಗಿದ್ದಾವೋ ಅದರ ಬಗ್ಗೆ ನಾನು ತಿಳಿಸಬೇಕು ಅಂತೇಳಿ ಈ ಒಂದು ವಿಡಿಯೋನ ಮಾಡ್ತಿರುವಂಥದ್ದು. ಬಹಳಷ್ಟು ರಿಕ್ವೆಸ್ಟ್ ಬೇಸ್ ಮೇಲೆ ನೀವು ಎಲ್ಲ ನೋಡ್ತಿರ್ತೀರಿ. ನಾನು 1 ಇಲ್ಲ 2 ದಿನ ಗ್ಯಾಪ್ನ ಬಿಟ್ಟು ಡಿ ಎಚ್ ಒ ಅಂಡರ್ ಕಾಲ್ ಆಗಿದೆ, ಆದಷ್ಟು ಬೇಗ ಅಪ್ಲಿಕೇಶನ್ಸ್ನ ಹಾಕಿ ಅಂತೇಳಿ ಈ ಒಂದು ಡಿಸ್ಟಿಕ್ ಹೆಲ್ತ್ ಆಫೀಸ್ ಅಂಡರ್ ಏನು ಕಾಲ್ ಆಗ್ತಾವೋ ಇವೆಲ್ಲನೂ ಕಂಪ್ಲೀಟಾಗಿ ಕಾಂಟ್ರಾಕ್ಚುವಲ್ ಬೇಸಿಸ್ ಮೇಲೆನ ಕಾಲ್ನ ಮಾಡ್ತಾರೆ, ಓಕೆನಾ. ಓಕೆ, ಇದು ಭರ್ತಿ ಮಾಡಿಕೊಂಡಿರುವ ಜಿಲ್ಲೆಗಳ ಹೆಸರು. ನಾ ಏನು ಇಷ್ಟು ದಿನ ವಿಡಿಯೋನ ಮಾಡಿ ಹಾಕ್ತಿದ್ನೋ ಇದರೊಳಗಡೆ ಒಂದಿಷ್ಟು ಜಿಲ್ಲೆಗಳು ನಾನು ಮೆನ್ಷನ್ ಮಾಡಿಲ್ಲರಿ, ಅಲ್ಲ ಯಾವುದೋ ಟೈಮ್ ಇರಲಾರ್ದ ಒಂದು ರೀಸನಿಗೆ. ಮತ್ತು ಯಾವುದಾದ್ರೂ ಇದರೊಳಗಡೆ ಆ್ಯಡಪ್ ಏನಾದರೂ ಮಾಡಬೇಕಾದ್ರೆ ಕಮೆಂಟ್ಸ್ನ ಮಾಡ್ಬೋದು, ಸರ್ ಈ ಜಿಲ್ಲೆ ಆಗಿದೆ ಅಂತೇಳಿ. ಅಂದರೆ ನಮ್ಮ ಯಾರು ಯೂಟ್ಯೂಬರ್ಸ್ ಇದ್ದಾರೋ, ಯಾರು ನೋಡ್ತಿದ್ದಾರೋ ಅವ್ರಿಗೆ ಕೂಡ ಗೊತ್ತಾಗುತ್ತೆ, ಹೌದು ಈ ಜಿಲ್ಲೆ ಮುಗಿದಿದೆ ಅಂತೇಳಿ. ಇವೆಲ್ಲ ಭರ್ತಿ ಮಾಡಿಕೊಂಡಿರುವ ಜಿಲ್ಲೆಗಳು ನೀವು ನೋಡ್ಕೋಬೋದು ರೀ. ಇಲ್ಲಿ 9 ಜಿಲ್ಲೆಗಳನ್ನು ನಾನು ಮೆನ್ಷನ್ನ ಮಾಡೇನಿ. ನೆಕ್ಸ್ಟ್ 9 ಇನ್ನು ಮಾಡಿಕೊಳ್ಳಬೇಕಾಗಿರೋ ಜಿಲ್ಲೆಗಳು, ಓಕೆ ರೀ. ದಾವಣಗೆರೆ, ಬೀದರ, ಮೈಸೂರು, ಬಾಗಲಕೋಟೆ, ಹಾಸನ, ಕೊಪ್ಪಳ, ಮಂಡ್ಯ, ಚಿಕ್ಕಮಗಳೂರು, ಗದಗ, ವಿಜಯಪುರ, ಇನ್ನೂ ಬಹಳಷ್ಟು ಜಿಲ್ಲೆಗಳು ಅದಾವೆ ರೀ, ಓಕೆನಾ. ನಿಮ್ಮದು ಯಾವುದು ಜಿಲ್ಲೆ ಇನ್ನೂ ತುಂಬಿಕೊಂಡಿಲ್ಲ ಅದರದ್ದು ನೀವು ನನ್ನ ಕಮೆಂಟ್ಸ್ನ ಮಾಡಿ. ಆದಷ್ಟು ಬೇಗ ಎಲ್ಲಾದರೂ ರಿಲೀಸ್ ಆದ ತಕ್ಷಣ ನಾನು ನಿಮಗೆ ನೆಕ್ಸ್ಟ್ ಮಿನಿಟಲ್ಲಿನೇ ನಾನು ನಿಮಗೆ ಆ ಒಂದು ನೋಟಿಫಿಕೇಷನ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಡಿ ಎಚ್ ಒ ಆಫೀಸಲ್ಲಿ ಎಷ್ಟು ಪೋಸ್ಟ್ಗಳನ್ನು, ಎಷ್ಟು ಟೈಪ್ಸ್ ಆಫ್ ಪೋಸ್ಟ್ನ ತುಂಬ್ಕೋತಿದ್ದಾರೆ ಅಂತಂದ ಮೇಲೆ ಇವು ಡಿಫ್ರೆಂಟ್ ಪೋಸ್ಟ್ ಹುದ್ದೆಗಳು. ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಸು ಕಾಲ್ ಮಾಡ್ಯಾರಿ, ಲ್ಯಾಬ್ ಟೆಕ್ನಿಷಿಯನ್ಸು, ಫಾರ್ಮಾಸಿಸ್ಟು, ನರ್ಸಿಂಗ್ ಆಫೀಸರು, ಎಕ್ಸ್ರೇ ಟೆಕ್ನಿಷಿಯನ್ಸು, ಓಕೆ ರೀ. ಈ ಹೆಲ್ತ್ ಇನ್ಸ್ಪೆಕ್ಟರು ಆಮೇಲೆ ಎಕ್ಸ್ರೇ ಟೆಕ್ನಿಷಿಯನ್ಸು ಭಾಳ ರೇರ್ ಕಾಲ್ನ ಮಾಡಿರುವಂಥದ್ದು. ನಾನು ಇಷ್ಟು ವಿಡಿಯೋ ಮಾಡಿರೋದರಲ್ಲಿ ಬರೀ 1 ದಿನ 2 ಡಿಸ್ಟಿಕಲ್ಲಿ ಅಷ್ಟೇ ಹೆಚ್ಚಾಗಿ ಪೋಸ್ಟ್ ಕರೆದಿದ್ದಾರೆ. ಆಮೇಲೆ 1 ಡಿಸ್ಟಿಕಲ್ಲಿ ಮಾತ್ರ ಯಾವುದು ಎಕ್ಸ್ರೇ ಟೆಕ್ನಿಷಿಯನ್ಸ್ ಕಾಲ್ ಆಗಿರುವಂಥದ್ದು. ಇನ್ನು ರಿಮೇನಿಂಗ್ ಏನು ಡಿಸ್ಟಿಕ್ಸ್ ಕಾಲ್ ಆಗಿದ್ದಾವೋ ಅವೆಲ್ಲನೂ ಅವರಿಗೆಲ್ಲನೂ ರಿಕ್ವೈರ್ ಇರುವಂಥ ಪೋಸ್ಟು ಲ್ಯಾಬ್ ಟೆಕ್ನಿಷಿಯನ್ಸು, ಫಾರ್ಮಾಸಿಸ್ಟು ಮತ್ತು ನರ್ಸಿಂಗ್ ಆಫೀಸರ್ ಪೋಸ್ಟ್ ರೀ. ಹೌದು ರೀ, ನಾ ಪ್ರತಿಯೊಂದು ವಿಡಿಯೋದಲ್ಲಿನೂ ಒಂದು ವಿಡಿಯೋನ ಮಾಡ್ತಿರೋದೆ ಲ್ಯಾಬ್ ಟೆಕ್ನಿಷಿಯನ್ಸ್ ಕರೆದಿದ್ದಾರೆ, ಫಾರ್ಮಸಿಸ್ಟ್ ಕರೆದಿದ್ದಾರೆ, ನರ್ಸಿಂಗ್ ಆಫೀಸರ್ ಕರೆದಿದ್ದಾರೆ. ಆದಷ್ಟು ಬೇಗ ಅಪ್ಲಿಕೇಶನ್ಸ್ನ ಹಾಕಿ ಅಂತೇಳಿ ಇವೆಲ್ಲ ನಮ್ಮದು ಡಿ ಎಚ್ ಒ ಅಂಡರ್ ಕಾಲ್ ಆಗಿರುವಂಥ ಪೋಸ್ಟ್ಗಳು, ಓಕೆ ರೀ. ಈ ಒಂದು ಕ್ವಾಲಿಫಿಕೇಷನ್ ಏನಿರುತ್ತೆ ಸರ್ ಅಂತಲೂ ಕೇಳ್ತಿದ್ರಿ, ಬಹಳಷ್ಟು ಜನ ಕನ್ಫ್ಯೂಷನ್ ಆಗ್ತಿದ್ರಿ. ಆ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಬರ್ತಿದ್ರು, ಒಂದಿಷ್ಟು ಜನಕ್ಕೆ ನೀವು ಕನ್ಫ್ಯೂಷನ್ ಆಗ್ತಿದ್ರಿ. ಈ ಒಂದು ಕನ್ಫ್ಯೂಷನ್ನ ನಾನು ಕ್ಲಿಯರ್ನ ಮಾಡ್ತೀನಿ. ಎಕ್ಸಾಂಪಲ್, HIO ಪೋಸ್ಟ್ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ನೀವೇನಾದರೂ ಅಪ್ಲಿಕೇಶನ್ಸ್ ಏನಾದರೂ ಹಾಕ್ತೀರಾ ಅಂತಂದ ಮೇಲೆ ನಿಮ್ಮದು SSLC ಆಗಿರಬೇಕು, ಪ್ಲಸ್ ಡಿಪ್ಲೊಮಾ ಆಗಿರಬೇಕು ನಿಮ್ಮದು, ಓಕೆ ರೀ. ಡಿಪ್ಲೊಮಾ ಆಗಿರಬೇಕು, ಆಮೇಲೆ 3 ಮಂತ್ಸ್ ಇಂಟರ್ನ್ಶಿಪ್ ಆಗಿರಬೇಕು. ಅಂದರೆ SSLC ಇದ್ದವರು HIO ಪೋಸ್ಟ್ಗೆ ಅಪ್ಲಿಕೇಶನ್ಸ್ನ ಹಾಕಲಿಕ್ಕೆ ಎಲಿಜಿಬಲ್ ಇರುವಂಥದ್ದು ರೀ. ನೆಕ್ಸ್ಟ್ HI ಒಳಗಡೆ PUC ಬೇಸ್ ಮೇಲೇನೂ ಬಂದಿರ್ತಾರೆ, ಓಕೆ ರೀ. PUC ಕಂಪ್ಲೀಟ್ ಆಗಿರ್ಬೇಕು ರೀ, ಆಮೇಲೆ 2 ಇಯರ್ಸ್ ಡಿಪ್ಲೊಮಾ ಕಂಪ್ಲೀಟ್ ಆಗಿರ್ಬೇಕು ರೀ, ಆಮೇಲೆ 3 ಮಂತ್ಸ್ ಇಂಟರ್ನ್ಶಿಪ್ ಕೋರ್ಸ್ ಕಂಪ್ಲೀಟ್ ಆಗಿದ್ದರೆ ಅವರು HIO ಪೋಸ್ಟಿಗೆ ಅಪ್ಲಿಕೇಶನ್ಸ್ ಹಾಕಲಿಕ್ಕೆ ಎಲಿಜಿಬಲ್ ಬರ್ತಾರೆ. ನೆಕ್ಸ್ಟ್ ರೀ ಫಾರ್ಮಾಸಿಸ್ಟ್. ಈ ಒಂದು ಫಾರ್ಮಾಸಿಸ್ಟಿಗೆ ಕ್ವಾಲಿಫಿಕೇಷನ್ಸ್ ಬೇಕಾಗಿರುವಂಥದ್ದು ರೀ PUC ಪ್ಲಸ್ ಡಿಫಾರ್ಮ್ ಆಗಿರ್ಬೇಕು ರೀ. ಅವ್ರದ್ದು ಡಿಫಾರ್ಮ್ ಆಗಿರ್ಬೇಕು, ಅಂದರೆ ಅವರು ಎಲಿಜಿಬಲ್ ಬರ್ತಾರೆ. ನರ್ಸಿಂಗ್ ಆಫೀಸರ್ ಅವ್ರದ್ದು GNM ಆಗಿರ್ಬೇಕು ರೀ, GNM ಆಗಿರ್ಬೇಕು. ಇದಕ್ಕೆ ಮತ್ತು ANM ಬರೋಂಗಿಲ್ಲ ರೀ, ಮತ್ತು ANMದವ್ರು ಮತ್ತು ಕನ್ಫ್ಯೂಷನ್ ಹಾಕೋಬಿಡ್ರಿ. ANM ಯಾವುದೇ ಕಾರಣಕ್ಕೂ ಬರೋದಿಲ್ಲ. ನರ್ಸಿಂಗ್ ಆಫೀಸರ್ಗೆ ಎಲಿಜಿಬಿಲಿಟಿ ಕ್ವಾಲಿಫಿಕೇಷನ್ ಬಂದುಬಿಟ್ಟು GNM, ಓಕೆ ರೀ. ಎಲ್ಲ ಪೋಸ್ಟಿಗೆ ಬೇಕಾಗಿರುವಂಥ ಮೇಜರ್ ಡಾಕ್ಯುಮೆಂಟ್ಸ್ ರೀ, ಓಕೆ ರೀ. SSLC ಬೇಕು, PUC, ಕ್ಯಾಸ್ಟು, ಇನ್ಕಮು, ರೂರಲ್ ಸರ್ಟಿಫಿಕೇಟು, ಕನ್ನಡ ಮೀಡಿಯಮ್ ಸರ್ಟಿಫಿಕೇಟು, ಪಾಸ್ಪೋರ್ಟ್ ಸೈಜ್ ಫೋಟೋ, ಓಕೆ ರೀ. ಇವತ್ತು ನಾನು ನರ್ಸಿಂಗ್ ಆಫೀಸರ್ ಪೋಸ್ಟ್ ಏನಾದರೂ ಹಾಕ್ತಿದ್ದೀನಿ ಅಂತಂದಮೇಲೆ ಇವೆಲ್ಲ ಡಾಕ್ಯುಮೆಂಟ್ಸ್ ಬೇಕು. ಪ್ಲಸ್ ನಿಮ್ಮದು ನರ್ಸಿಂಗ್ ರಿಲೇಟೆಡ್ ನಿಮ್ಮದು KNC ಸರ್ಟಿಫಿಕೇಟು, ಓಕೆನಾ, ಆಮೇಲೆ ನಿಮ್ಮದು ಮಾರ್ಕ್ಸ್ ಕಾರ್ಡ್ ಇವನ್ನ ತೊಗೊಂಡು ನೀವು ಅಪ್ಲಿಕೇಶನ್ಸ್ಗೆ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ನ ಮಾಡಿಬಿಟ್ರೆ ಮುಗೀತು ರೀ, ನಿಮ್ದು ಇಲ್ಲಿಗೆ ಪ್ರೊಸೀಜರ್ ಮುಗೀತು. ಎಕ್ಸಾಮ್ ರೀ,
DHO ಅಂಡರ್ ಏನು ಕರೀತಾರೆ ನೋಡ್ರಿ, ಇಷ್ಟೆಲ್ಲ ಒಂದು ನಾ ವಿಡಿಯೋನ ಮಾಡಿದ್ದೀನಲ್ಲ, ಈ ಒಂದು ಅಪ್ಲಿಕೇಶನ್ಸ್ಗೆ ಯಾವುದೇ ಕಾರಣಕ್ಕೂ ಎಕ್ಸಾಮ್ ಇರೋದಿಲ್ಲ ರೀ, ಅಪ್ಲಿಕೇಶನ್ಸ್ ಫೀಸು ಕೂಡ ಇರೋದಿಲ್ಲ. ಅಪ್ಲಿಕೇಶನ್ ಫೀಸು ಯಾವುದೋ ಒಂದು ಜಿಲ್ಲೆಯಲ್ಲಿ ಮಾತ್ರ ಇಟ್ಟಿರ್ತಾರೆ. 99% ಯಾವುದೇ ಕಾರಣಕ್ಕೂ ಫೀಸ್ ಅಂತೂ ಇರೋದಿಲ್ಲ ರೀ, 99% ಎಕ್ಸಾಮ್ ಕೂಡ ಇರೋದಿಲ್ಲ ರೀ. ಇವಾಗ ನಾ ಏನು ಪೋಸ್ಟ್ ಬಗ್ಗೆ ಹೇಳಿದ್ನು, ಆ ಪೋಸ್ಟಿಗೆ ಯಾವುದೇ ಕಾರಣಕ್ಕೂ ಯಾವ ಜಿಲ್ಲೆಯಲ್ಲೂ ಎಕ್ಸಾಮ್ ಬೇಸ್ ಮೇಲೆ ನಿಮಗೆ ಸೆಲೆಕ್ಷನ್ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ರೀ. ಆಮೇಲೆ ಇನ್ನೊಂದು ಇನ್ಫಾರ್ಮೇಷನ್ ಹೇಳ್ತೀನಿ ಸರ್, ಹಂಗಾದರೆ ಯಾವುದೂ ತೊಗೊಳ್ಳೋದಿಲ್ಲ ಅಂದಮೇಲೆ ಮತ್ತು ಯಾವುದನ್ನು ಎಕ್ಸಾಮ್ ಬೇಸ್ ಮೇಲೆ ತೊಗೋತಾರೆ ಅಂತ ನೀವು ಕೇಳಿದರೆ ಅದು ಕೂಡ ಕ್ಲಿಯರಾಗಿ ಹೇಳಿಬಿಡ್ತೀನಿ, ಓಕೆನಾ. ಯಾವುದಪ್ಪ ಅಂದಮೇಲೆ CHO, ಓಕೆ ರೀ, ಕಮ್ಯುನಿಟಿ ಹೆಲ್ತ್ ಆಫೀಸರ್, ಈ ಒಂದು ಪೋಸ್ಟನ್ನ ಮಾತ್ರ DHO ಅಂಡರು CBT ಎಕ್ಸಾಮನ್ನ ಕಂಡಕ್ಟ್ನ ಮಾಡಿ ಅವರಿಗೆ ಏನು ಸ್ಕೋರ್ ತೊಗೋತಾರೋ ಅದರ ಬೇಸ್ ಮೇಲೆ ಇವರಿಗೆ ಏನು ಮಾಡ್ತಾರೆ, ಸೆಲೆಕ್ಟ್ನ ಮಾಡ್ತಾ ಬರ್ತಾರೆ. ನಮ್ಮದು ಆಲ್ ಓವರ್ ಕರ್ನಾಟಕ ಒಂದು CBT ಎಕ್ಸಾಮ್ ಮೇಲೆ, ಅದು NHM ಅಂಡರ್ ಮೇಲೆ ಸೆಲೆಕ್ಷನ್ಸ್ ಏನಾದರೂ ಮಾಡ್ತಾರೆ ಒಂದು ಎಕ್ಸಾಮ್ ಬೇಸ್ ಮೇಲೆ ಅಂದಮೇಲೆ ಆ ಒಂದು ಪೋಸ್ಟ್ ಬಂದುಬಿಟ್ಟು ಯಾವುದ್ರಿ, CHO. ಇದಕ್ಕೆ ಯಾವುದೇ ಕಾರಣಕ್ಕೂ ಪರ್ಸಂಟೇಜ್ ಕನ್ಸಿಡರ್ನ ಮಾಡೋಂಗಿಲ್ಲ. ಅವ್ರದ್ದು JNM ಆಯ್ತು, BSc ಇದಾಯ್ತು, ಯಾವುದೇ ಕಾರಣಕ್ಕೂ ಕನ್ಸಿಡರ್ ಮಾಡೋದಿಲ್ಲ ರೀ. ಅವ್ರು ಏನು CBT ಒಳಗಡೆ ಮಾರ್ಕ್ಸ್ನ ತೊಗೋತಾರೋ ಅದೇ ಫೈನಲ್ ರೀ, ಓಕೆ ರೀ. ನೆಕ್ಸ್ಟ್ ಸೆಲೆಕ್ಷನ್ ಮೆಥಡ್ ರೀ, ಮೆರಿಟ್ ಬೇಸ್ ಮೇಲೆ ರೀ. ಈ ಒಂದು DHO ಅಂಡರ್ ಯಾವ ಥರ ಸೆಲೆಕ್ಷನ್ಸ್ನ ಮಾಡ್ತಾರೆ ಅಂದಮೇಲೆ ರೀ, ಮೆರಿಟ್ ರೋಸ್ಟರ್ ಬೇಸ್ ಮೇಲೇ ನಿಮಗೆ ಏನು ಮಾಡ್ತಾರೆ, ಸೆಲೆಕ್ಟ್ನ ಮಾಡ್ತಾ ಬರ್ತಾರೆ. ಈಗ 10 ಪೋಸ್ಟ್ ಕೊಟ್ಟಿದ್ದಾರೆ ಅಂದಮೇಲೆ 10 ಪೋಸ್ಟಿಗೆ SCಗೆ 2, STಗೆ 2, ಆಮೇಲೆ 3B 2A, ಆಮೇಲೆ ರೂರಲ್ ಅಂತೇಳಿ ಈ ಥರ ಅಂತೇಳಿ ರಿಸರ್ವೇಷನ್ಸ್ ಕೊಟ್ಟಿರ್ತಾರೆ. ಅದರ ಬೇಸ್ ಮೇಲೇ ಪರ್ಸಂಟೇಜ್ ಪರ್ಸಂಟೇಜ್ ಇತ್ತು ಅಂದಮೇಲೆ SCಗೆ 1 ಇತ್ತು ಅಂದಮೇಲೆ 1ಕ್ಕೆ ನಿಮ್ಗೆ 65 ಇತ್ತು, ನಿಮ್ದಾಗುತ್ತೆ. ಆಮೇಲೆ 3B ಅಂತೇಳಿ ಬರುತ್ತೆ ರೀ. ಈ 3Bಗೆ ನಿಮ್ದು ಏನು ಪರ್ಸಂಟೇಜ್, ಹೈಯೆಸ್ಟ್ ಪರ್ಸಂಟೇಜ್ ಈ ಮೆರಿಟ್ ರೋಸ್ಟರ್ ಅಂತ ಅಂದಮೇಲೆ ಹೈಯೆಸ್ಟ್ ಪರ್ಸಂಟೇಜ್ ಯಾರು ಇರುತ್ತೋ ಅವ್ರದ್ದು ಆಗೋದು ನಮ್ಮದು ಮೆರಿಟ್ ರೀ. ಸ್ಯಾಲ್ರಿ ಭಾಳಷ್ಟು ಜನ ಕೇಳ್ತಾ ಬರ್ತಿದ್ದೀರಿ. ಕಾರ್ಮಿಕ ಇಲಾಖೆ ನಿಗದಿಪಡಿಸಿರುವ ಕನಿಷ್ಠ ವೇತನ ಸರ್, ಕನಿಷ್ಠ ಅಂದರೆ ಎಷ್ಟು ನೀವು ಕೇಳ್ತಾ ಬರ್ತಿದ್ರು, ಓಕೆನಾ. ಕನಿಷ್ಠ ಅಂತಂದರೆ ಈಗ ಆ್ಯಸ್ ಪರ್ ಈ ಒಂದು ಡಿಪಾರ್ಟ್ಮೆಂಟ್ ರೂಲ್ಸ್ ಪ್ರಕಾರ ನಾವು ಹೋದರೆ ನಮಗೆ ಇವಾಗ ನೀವೇನೋ ಸೆಲೆಕ್ಷನ್ಸ್ ಏನಾದರೂ ಆದರೆ ಅಂದಮೇಲೆ 18K ಪ್ಲಸ್ಸಿಂದ ಹಿಡ್ಕೊಂಡು 23K ನಮಗೆ ಬೇಸಿಕ್ ಸ್ಯಾಲ್ರಿ ಕೊಡಬೇಕು ಅನ್ನೋದೇ ಒಂದು ಕಾರ್ಮಿಕ ಇಲಾಖೆ ಅವರೇ ಮಾಡಿದಾರಪ್ಪ, ನಿಗದಿಪಡಿಸ್ಯಾರೆ. 18,000ರಿಂದ 23,000 ರೂಪಾಯಿ ಒಳಗಡೆ ನಮ್ಮ ಕನಿಷ್ಠ ವೇತನ ನಮಗೆ ಪೇಮೆಂಟ್ನ ಮಾಡಬೇಕು ಅನ್ನೋದೇ ಡಿಪಾರ್ಟ್ಮೆಂಟ್ದು ಒಂದು ರೇಸ್ ಇರುವಂಥದ್ದು ರೀ. ನೆಕ್ಸ್ಟ್ ಆರ್ಡರ್ ಕಾಪಿ ಯಾವಾಗ ಕೊಡ್ತಾರೆ ಸರ್? ಸ್ಯಾಲ್ರಿ ಆಯಿತು, ಇವೆಲ್ಲ ಪ್ರೊಸೆಸ್ ಎಲ್ಲನೂ ಹೇಳ್ತಾ ಬಂದಿರಿ. ನೆಕ್ಸ್ಟ್ ಆರ್ಡರ್ ಕಾಪಿ ಯಾವಾಗ ಕೊಡ್ತಾರೆ ರೀ? ನಿಮ್ದು ಏನಾದರೂ ಮೆರಿಟ್ ಬೇಸ್ ಮೇಲೆ ಒಂದು ಲೀಸ್ಟ್ನ ಬಿಡ್ತಾರೆ ರೀ, ಒಂದು ಪ್ರೊವಿಷ್ನಲ್ ಲೀಸ್ಟು. ಆ ಲೀಸ್ಟಲ್ಲಿ DHO ಆಫೀಸಲ್ಲಿ ಕೂಡ ಹಚ್ಚಿರ್ತಾರೆ ನೋಟಿಸ್ ಬೋರ್ಡಿಗೆ. ಆಮೇಲೆ ಅಬ್ಜೆಕ್ಷನ್ಸ್ ಪೀರಿಯಡ್ ಅಂತೇಳಿ ಕರಿತೀವಿ. ಆ ಅಬ್ಜೆಕ್ಷನ್ಸ್ ಪೀರಿಯಡ್ 7 ಡೇಸ್ ಕರೆದಿರ್ತಾರೆ. 7 ಡೇಸ್ ಇರುತ್ತೆ, ಓಕೆನಾ. ಈಗೆಲ್ಲ ಫೈನಲ್ ಎಲ್ಲ ಮಾಡಿರ್ತಾರೆ. 60 ಪೋಸ್ಟಿಗೆ 60ನ್ನು ನಾವು ಯಾವ ಕ್ಯಾಟಗರೀಸ್ ಮೇಲೆ ಯಾವ ಕ್ಯಾಸ್ಟಿಗೆ ಎಷ್ಟು ಪೋಸ್ಟ್ ಕೊಟ್ಟಿದ್ದೀವಿ, ನಿಮಗೇನಾದರೂ ಡೌಟ್ಸ್ ಏನಾದರೂ ಇದ್ದರೆ ನೀವು ಬಂದು ಅಬ್ಜೆಕ್ಷನ್ಸ್ನ ಮಾಡ್ಬೋದು ಅಂತೇಳಿ 7 ಡೇಸ್ ಅದಕ್ಕೇನು ಮಾಡಿರ್ತಾರೆ, ಪೀರಿಯಡ್ ಕೊಟ್ಟಿರ್ತಾರೆ. ಎಕ್ಸಾಂಪಲ್ ಅದನ್ನು ಕೊಡ್ತೀನಿ ನೋಡಿ. ಇವಾಗ ಎಕ್ಸಾಂಪಲ್, ನಾನು SC, ನಂದು 60% ಇದೆ ರೀ. ನನ್ನ ಫ್ರೆಂಡ್ದು 60.5% ಇದೆ ರೀ. ನಂದಾಗೈತಿ, ಅವನದಾಗಿಲ್ಲ ಅಂದಮೇಲೆ ಅವ ಬಂದು ಇಲ್ಲೇನು ಮಾಡ್ಬೋದು ರೀ, ಅಬ್ಜೆಕ್ಷನ್ಸ್ನ ಮಾಡ್ಬೋದು. ನಂದು ಯಾವ ರೀಸನಿಗೆ ಸೆಲೆಕ್ಷನ್ಸ್ ಆಗಿಲ್ಲ ಅಂತೇಳಿ ಆ ಪರ್ಸನ್ ಏನು ಮಾಡೋದು, ಅಬ್ಜೆಕ್ಷನ್ಸ್ ಮಾಡೋದು. ಅದು ವಿದಿನ್ 7 ಡೇಸಲ್ಲಿನೇ. 8th ಡೇಸಿಗೆ ಹೋದೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ರೀ. ಒನ್ಸ್ ಏನಾದರೂ ಅಬ್ಜೆಕ್ಷನ್ಸ್ ಏನಾದರೂ ಆಯಿತು ಅಂದಮೇಲೆ ಮತ್ತೆ ಅದರ ಪೀರಿಯಡ್ ಏನಾಗುತ್ತೆ ಅಂದಮೇಲೆ ಮತ್ತಿನ್ನೊಮ್ಮೆ ಕ್ರಾಸ್ ವೆರಿಫೈನ ಮಾಡಿ ಮತ್ತಿನ್ನೊಮ್ಮೆ ಲೀಸ್ಟ್ನ ಏನು ಮಾಡ್ತಾರೆ, ಸಾರ್ಟ್ಔಟ್ನ ಮಾಡ್ತಾ ಬರ್ತಾರೆ. ಈ ಅಬ್ಜೆಕ್ಷನ್ಸ್ ಪೀರಿಯಡ್ ಎಲ್ಲ ಮುಗಿದು ಆದಮೇಲೆ 1 ತಿಂಗಳ ಒಳಗಡೆ ನಿಮಗೇನು ಮಾಡ್ತಾರೆ, ಆರ್ಡರ್ ಕಾಪಿನ ಕೊಡ್ತಾ ಬರ್ತಾರೆ. ಸೊ ಅದು ನಮ್ಮದೆಲ್ಲ ಪ್ರೊಸೀಜರ್ ಇರುವಂಥದ್ದು, ಅಂದರೆ ಪ್ರೊಸೆಸ್ ಕಂಪ್ಲೀಟಾಗಿ NHMದು ಇದು ಪ್ರೊಸೆಸ್ ಇರುವಂಥದ್ದು. NHM ಅಂದರೆ ಏನು ಸರ್? NHM ಅಂದರೆ ನ್ಯಾಷನಲ್ ಹೆಲ್ತ್ ಮಿಷನ್. ಇದು ಒಂದು ಯಾವುದು ಸೆಂಟ್ರಲೈಸ್ಡ್ ಪ್ರೋಗ್ರಾಮ್ ರೀ, ಓಕೆನಾ. ಈ ಒಂದು ಪ್ರೋಗ್ರಾಮ್ ಅಂಡರ್ ನಾವೇನು ಮಾಡಿದ್ರಿ, ಇಲ್ಲೇ ಕೆಲಸನ ಮಾಡಿ ಪ್ರೈಮರಿ ವರ್ಕ್ ಏನೇನು ಬರುತ್ತೋ ಅದೆಲ್ಲನೂ ಕಂಪ್ಲೀಟ್ನ ಮಾಡ್ತಾ ಬರೋದೇ ನಮ್ದು ಇಲ್ಲೇ ಪ್ಯಾರಾಮೆಡಿಕಲ್ ವರ್ಕರ್ಸ್ ಎಂದು ಜಾಬ್ ಬರುವಂಥದ್ದು. ಇದು ಒಂದು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವಂಥದ್ದು. ಯಾವುದ್ರಿ? ನಮ್ದು NHM ರೀ, ಓಕೆನಾ. ಐ ಹೋಪ್ ಫ್ರೆಂಡ್ಸ್ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಮತ್ತು ನಿಮಗೇನಾದರೂ ಡೌಟ್ಸ್ ಏನಾದರೂ ಇದ್ದರೆ, ಇದೇ ಥರ ನಿಮಗೇನಾದರೂ ಡೀಟೇಲ್ಸ್ ಇನ್ಫಾರ್ಮೇಷನ್ಸ್ ಏನಾದರೂ ಬೇಕಾಗಿದ್ದರೆ ನೀವು ನನಗೆ ಕಮೆಂಟ್ಸ್ನ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೀವೇನು ಕ್ವಶನ್ಸ್ನ ಕೇಳಿರ್ತೀರ ಆ ಕ್ವಶನ್ಸ್ ಕಂಪ್ಲೀಟಾಗಿ ನಾನು ಅನಲೈಸಸ್ನ ಮಾಡ್ತಾ ಬರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಕೀಪ್ ವಾಚಿಂಗ್ ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.